ಬಿಗ್ ಬಾಸ್ ಅವ್ರನ್ನ ಗೆಲ್ಸೋದಕ್ಕೆ ನಾರಾಯಣ್ ಗೌಡ್ರು ಹೋಗಿ ಮಾತುಕತೆ ಮಾಡಿ ಬಂದಿದ್ದಾರೆ ಅನ್ನೋದೆಲ್ಲ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ನಾರಾಯಣ್ ಗೌಡ್ರು ಅವರ ಮಾತುಕತೆ ಬಗ್ಗೆ ನಿಮ್ಮ ಕರವೇ ಇದರಲ್ಲಿ ಯಾವ ತರ ಚರ್ಚೆ ಆಗ್ತಿದೆ ಸರ್? ಈ ವಿಚಾರ ತುಂಬಾ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಯ್ತು. ಇದಕ್ಕೆ ನಮ್ಮ ನಾಯಕರು ನಾರಾಯಣ್ ಗೌಡ್ರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ನಾನು ಕೂಡ ಕೊಡಕ್ ಇಷ್ಟಪಡ್ತೀನಿ. ನಿಜವಾಗಿಯೂ ಎಷ್ಟು ಒಂದೊಂದ್ಸತಿ ಬೇಸರ ಆಗುತ್ತೆ ಅಂದ್ರೆ, ಯಾವ್ದೋ ವಿಚಾರನ ಎತ್ಕೊಂಡು ಇನ್ಯಾವುದೋ ವಿಚಾರಕ್ಕೆ ಕಾಕತಾಳೀಯವಾಗಿ ಆಗಿರುವಂತ ವಿಚಾರಕ್ಕೆ ತಾಳೆ ಹಾಕಿ ನೋಡ್ತಾರಲ್ಲ ಸರ್. ಇನ್ನ 4-5 ದಿವಸ ಇದೆ ಸರ್ ಮಗನ ಮದ್ವೆ, ಆಯ್ತಾ? ಮಗಳು ಮದ್ವೆಗೂ ಕೂಡ ಹೋಗಿ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಆ ಲಗ್ನ ಪತ್ರಿಕೆಯನ್ನ ಕೊಟ್ಟಿದ್ರು. ಮಗನ ಮದ್ವೆಗೂ ಕೂಡ ಹೋಗಿ ಅಲ್ಲಿ ಲಗ್ನ ಪತ್ರಿಕೆಯನ್ನ ಕೊಟ್ಟಿರು. ಮಗನ್ನು ಕೂಡ ಭರತ್ ಗೌಡ್ರನ್ನು ಕೂಡ ಜೊತೆಲಿ ಕರ್ಕೊಂಡೋಗಿ ಮದುವೆ ಪತ್ರಿಕೆನ ಕೊಟ್ಟು ಬಂದಿದ್ದಾರೆ ಸರ್ ಅವರು. ಆಮೇಲೆ ಇನ್ನೊಂದು ಹೇಳ್ತಾರೆ, ಮಧ್ಯರಾತ್ರಿ ಹೋಗ್ಬಿಟ್ಟಿದ್ರು. ಮಧ್ಯಾಹ್ನ ಹೋಗಿರೋದು. ಅದು ಒಬ್ರು ಸುದೀಪ್ ಅವರು ನಟ, ಅವರು ಒಂದು ಸಮಯವನ್ನ ಕೊಟ್ಟಿರ್ತಾರೆ. ಈ ಟೈಮಲ್ಲಿ ನಾವು ಫ್ರೀ ಇರ್ತೀವಿ ಬನ್ನಿ ಗೌಡ್ರ ಅಂತ. ಆ ಟೈಮಲ್ಲಿ ಹೋಗಿ ಮಗನ್ನು ಕೂಡ ಕರ್ಕೊಂಡೋಗಿ ಅಲ್ಲಿ ಲಗ್ನ ಪತ್ರಿಕೆಯನ್ನ ಕೊಟ್ಟು ಒಂದೊಳ್ಳೆ ಕಾಫಿ ಕುಡಿದು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಬಂದಿರೋದು ಬಿಟ್ರೆ ಅಲ್ಲಿ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ.